ಮತ್ತೊಂದು ಕಡೆ ಭಾರತಕ್ಕೆ ಡಬಲ್ ಲಾಭ, ತೈಲ ದರ ಇಳಿಕೆನಾ? ಭಾರತದಲ್ಲಿ ಪಂಚರಾಜ್ಯಗಳ ಚುನಾವಣೆ ಇತ್ತು. ಈ ಚುನಾವಣೆಗಳ ಕಾರಣಕ್ಕಾಗಿ ಮೊದಲು ಯಾವುದೇ ತೈಲ ದರ ಏರಿಕೆ ಆಗಲಿಲ್ಲ. ಅದಾದ ನಂತರ ತೈಲ ದರ ಏರಿಕೆ ಆಯಿತು ಅಂತ ಅನೇಕ ವಿಪಕ್ಷಗಳು ಆರೋಪ ಮಾಡಿದ್ದನ್ನು ನೋಡಿದ್ವಿ ನಾವು. ಇದರ ಬಗ್ಗೆ ಸಂಸತ್ನಲ್ಲೂ ಕೂಡ ಚರ್ಚೆ ಆಯಿತು. ಇದೀಗ ತೈಲ ದರ ಇಳಿಕೆ ಆಗುತ್ತಾ ಅಂತ. ಭಾರತದ 85% ಕಚ್ಚಾ ತೈಲ ಆಮದಿನ ಮೇಲೆ ಒತ್ತಡಕ್ಕೆ ಮುಕ್ತಿ ಸಿಗುತ್ತೆ. ಇರಾನ್ ಮಾರುಕಟ್ಟೆಗೆ ಬ್ರೆಂಟ್ ಕಚ್ಚಾ ತೈಲದ ದರ ಎಲ್ಲ ಇಳಿಕೆ ಆಗಿದ್ದನ್ನು ನೋಡಿದ್ವಿ. ಪೆಟ್ರೋಲ್, ಡೀಸೆಲ್, ಸಾರಿಗೆ ವೆಚ್ಚ ಎಲ್ಲ ತಗ್ಗುವಂತಹ ನಿರೀಕ್ಷೆ ಇದೆ. 85% ಆಮದು ಇದೆ. ನಾವು ನಿನ್ನೆ ಹೇಳಿದಾಗೆ $1 ದರ ಏನಾದರೂ ಇಳಿಕೆ ಆದರೆ ಆಮದು ವೆಚ್ಚ $8,300 ಕೋಟಿ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇದೀಗ $120ನಿಂದ $83ಗೆ ಕುಸಿತ ಆಗಿರೋದ್ರಿಂದ $37 ನಮಗೆ ಇಳಿಕೆ ಆಗಿದೆ. ಈ ಲೆಕ್ಕಾಚಾರದ ಪ್ರಕಾರವಾಗಿ ಭಾರತಕ್ಕೆ ಒಂದು 3 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಮತ್ತೊಂದು ಕಡೆ ಕಚ್ಚಾ ತೈಲದ ದರ ಪ್ರತಿ ಬ್ಯಾರಲ್ಗೆ $1 ಏನಾದರೂ ಅಗ್ಗವಾಗಿಬಿಟ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಈ ತೈಲ ಕಂಪನಿಗಳು 50 ಪೈಸೆಯಷ್ಟು ಇಳಿಕೆ ಮಾಡುವಂತಹ ಅವಕಾಶಗಳಿರುತ್ತೆ. ಆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆ ಆಗಬಹುದು. ಯಾಕಂದರೆ $1 ಇಳಿಕೆ ಆದರೆ 50 ಪೈಸಾ ಅಂತ ಹೇಳಿದರೆ ಈಗ ಸರಿಸುಮಾರು $37 ಇಳಿಕೆ ಆಗಿದೆ. ಅದರಿಂದ ಒಂದು 5 ರಿಂದ 6 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಚಾಲ್ತಿ ಖಾತೆಗಳು ಅಂದರೆ ಈ ಆಮದು ಮಾಡುವಂತಹ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯ ಆ ದೇಶ ವಿದೇಶಗಳಿಗೆ ರಫ್ತು ಮಾಡುವಂಥ ಒಟ್ಟು ಮೌಲ್ಯಕ್ಕಿಂತ ಹೆಚ್ಚಾಗಿರೋದನ್ನು ನಾವು ಚಾಲ್ತಿ ಖಾತೆ ಅಂತ ಕೇಳುತ್ತೀವಿ. ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ಮಾತನಾಡುವಂಥ ಸಮಯದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ರು. ಚಾಲ್ತಿ ಖಾತೆಗಳ ಕೊರತೆ ಆಗುತ್ತೆ ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಅಂತ. ಇದೀಗ ದೇಶಕ್ಕೆ ಹರಿದು ಬರುವ ಹಣಕ್ಕಿಂತ ವಿದೇಶಕ್ಕೆ ಹೋಗುವಂಥ ಹಣದ ಈ ಕೊರತೆ ಚಾಲ್ತಿ ಖಾತೆ ಕೊರತೆ ಅಂತ ಹೇಳ್ತಾರೆ. ಇದೀಗ ತೈಲ ದರ ಇಳಿಕೆ ಆಗಿರೋದು ಕೂಡ ನಮಗೆ ಅದನ್ನು 0.5 ಅಷ್ಟು ಕಡಿಮೆ ಆಗುತ್ತೆ ಅಂತ ಲೆಕ್ಕಾಚಾರ ಇದೆ. ಇದರಿಂದ ರೂಪಾಯಿ ಮೌಲ್ಯ ಇನ್ಕ್ರೀಸ್ ಆಗುತ್ತೆ. ವಿದೇಶಿ ವಿನಿಮಯ ಮೀಸಲು ಕೂಡ ಸ್ಥಿರವಾಗಿರುತ್ತೆ. ಅದಾದ ನಂತರ ನಾವು ಈಗ ತೈಲವನ್ನು ಖರೀದಿ ಮಾಡೋದಕ್ಕೆ ಹೆಚ್ಚು ಡಾಲರ್ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇದ್ವಿ. ಡಾಲರ್ ಕೂಡ RBIನಲ್ಲಿ ಕಡಿಮೆ ಆಗ್ತಾ ಹೋಗ್ತಿತ್ತು. ಇದೀಗ ತೈಲ ದರ ಕಡಿಮೆ ಆಗಿದ್ದರಿಂದ ಡಾಲರ್ ಬಳಕೆ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಒಂದು ಎರಡನೇದು ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಂದ್ರೆ ಈಗ 10 ಬ್ಯಾರಲ್ ಕಚ್ಚಾ ತೈಲ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ $120 ಇತ್ತು ಒಂದು ಬ್ಯಾರಲ್ಗೆ ಅಂತ ಅನ್ಕೊಂಡು ನಾವು $1,200 ಕೊಡಬೇಕಾಗುತ್ತೆ. ಸಹಜವಾಗಿ ಅದರ ಪ್ರಮಾಣ ಇದೀಗ ಕಡಿಮೆ ಆಗಿರೋದ್ರಿಂದ ಒಂದು $370 ಉಳಿತಾಯ ಆಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಇದು ಭಾರತಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇರೋದ್ರಿಂದ ಆಗುವಂಥ ಲಾಭ. ಮತ್ತೊಂದು ಅಡುಗೆ ಮನೆಯಿಂದ EMI ವರೆಗೂ ಕೂಡ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ. ಏನಿದು ಅಡುಗೆ ಮನೆ ಅಂತ ಹೇಳಿದರೆ ಸಹಜವಾಗಿ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಆಯಿತು, ಅದಾದ ನಂತರ ಗೃಹ ಬಳಕೆ ಸಿಲಿಂಡರ್ ಆಯಿತು, ಎಲ್ಲದರ ದರ ಏರಿಕೆ ಆಗಿತ್ತು. ಇದೀಗ ಹಾರ್ಮುಜ್ ಮುಕ್ತ ಆಗಿದೆ. ನಮಗೆ ಕಚ್ಚಾ ತೈಲ ಸಾರಾಸಗಟವಾಗಿ ಸಿಕ್ಬಿಡುತ್ತೆ. ಹೀಗಾಗಿ ಎಲ್ಲವೂ ಕೂಡ ದರ ಇಳಿಕೆ ಆಗುತ್ತೆ ಅಂತ. LPG ನೈಸರ್ಗಿಕ ಅನಿಲ ಪೂರೈಕೆ ಹೆಚ್ಚಲಾಗುತ್ತೆ, ಬೆಲೆ ಸ್ಥಿರತೆ ಆಗುತ್ತಂತೆ. ವಿಮಾನ ದರ ಇಳಿಕೆ ಆಗಬಹುದು, ವಿಮಾನ ಟಿಕೆಟ್ ದರದಲ್ಲಿ ಭಾರಿ ರಿಯಾಯಿತಿ ಸಿಗ್ಬೋದು. ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ನೋಡಿ, ಮಾರ್ಚ್ 7ನೇ ತಾರೀಕಿಗೆ ಜಾಸ್ತಿ ಆಯಿತು, ಜೂನ್ 6ನೇ ತಾರೀಕಿಗೆ ಜಾಸ್ತಿ ಆಯಿತು. ಒಟ್ಟಾರೆ ಕಮರ್ಷಿಯಲ್ ದರವನ್ನು ಈ ತನಕ 5 ಬಾರಿಗೆ ಏರಿಕೆ ಮಾಡಿದ್ದಾರೆ. ಹಿಂದೆ $1,345 ಸಿಕ್ತಿತ್ತು. ಅಂದರೆ ಒಟ್ಟಾರೆ ದರ ಏರಿಕೆ ಆಗಿರೋದು ಇದು $1,691 ಸಿಗ್ತಿದ್ದು ಇದೀಗ $3,113 ಸಿಗ್ತಾ ಇದೆ. ಮತ್ತೊಂದು ಕಡೆ ವಿಮಾನಯಾನ ಸಂಸ್ಥೆಗಳು ಪರ್ ಡೇ 40% ಬರೀ ತೈಲಕ್ಕೆ ವ್ಯಯ ಮಾಡ್ತಿದ್ರಂತೆ. ಅದು ಕೂಡ ಕಡಿಮೆ ಆಗ್ಬೋದು, ಅದರಿಂದ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಪ್ರಮುಖವಾಗಿ ಹಣದುಬ್ಬರದ ನಿಯಂತ್ರಣ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ತೈಲ ದರ ಏರಿಕೆ ಆದರೆ ಮನುಷ್ಯ ಬಳಸುವಂತಹ ವಸ್ತುಗಳ, ಅದು ತರಕಾರಿ ಆಗಿರ್ಬೋದು, ಗೃಹ ಬಳಕೆ ವಸ್ತುಗಳಾಗಿರ್ಬೋದು, ಎಲ್ಲದರ ದರ ಏರಿಕೆ ಆಗುತ್ತೆ. ನಿಮಗೆ ಅಲ್ಲಿ ದರ ಏರಿಕೆ ಆಗೋದಾದರೆ ಇಡೀ ದೇಶದಾದ್ಯಂತ ಹಣದುಬ್ಬರದ ಪ್ರಮಾಣ ಜಾಸ್ತಿ ಆಗುತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಪಾಕಿಸ್ತಾನ ನಮ್ಮ ಕಣ್ಣು ಮುಂದೆ ಇದೆ. ಈ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಸದ್ಯಕ್ಕಿದೆ. ನೀವು ಯುದ್ಧ ಮತ್ತು ಹಣದುಬ್ಬರದ ಕಾರಣಕ್ಕಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿತ್ತು, ರೆಫೋ ದರವನ್ನು 6.50ಗೆ ಸ್ಥಿರವಾಗಿ ಕಾಯ್ದುಕೊಂಡಿತ್ತು. ಏನಿದು ರೆಫೋ ದರ ಅಂತ ಹೇಳಿದರೆ, ರೆಫೋ ದರ ಈಗ ನಮಗೆ ಬೇರೆ ಬೇರೆ ಕಾರಣಕ್ಕಾಗಿ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ಕೊಡ್ತಾರೆ ತಮ್ಮ ಗ್ರಾಹಕರಿಗೆ. ಹೀಗೆ ಗ್ರಾಹಕರಿಗೆ ಸಾಲವನ್ನು ತೆಗೆದುಕೊಂಡು ಕೊಡೋದಕ್ಕೆ ವಾಣಿಜ್ಯ ಬ್ಯಾಂಕ್ಗಳು ಹಣವನ್ನು ಎಲ್ಲಿಂದ ತರ್ತಾರೆ? ವಾಣಿಜ್ಯ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲವನ್ನು ತೆಗೆದುಕೊಂಡು ಬಂದು ತಮ್ಮ ಗ್ರಾಹಕರಿಗೆ ಸಾಲವನ್ನು ಕೊಡ್ತಾರೆ. ಇದು ರೆಫೋ ದರ ಅಂತ ಕರೀತಾರೆ. ಏನಿದು ರೆಫೋ ದರ ಅಂತ ಹೇಳಿದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡ್ತಾವಲ್ಲ, ಅವರು ವಿಧಿಸುವಂತಹ ಬಡ್ಡಿಗೆ ಏನಂತಾರಂದ್ರೆ ರೆಫೋ ದರ ಅಂತ ಹೇಳ್ತಾರೆ. ಯುದ್ಧದ ಕಾರಣ ಮತ್ತು ಹಣದುಬ್ಬರದ ಕಾರಣಕ್ಕಾಗಿ ಅದನ್ನು ಸ್ಥಿರವಾಗಿಡಲಾಗಿತ್ತು 6.50 ಅಷ್ಟು. ಇದೀಗ ಹಣದುಬ್ಬರ ಹೆಚ್ಚಳ ಆದಂತಹ ಸಮಯದಲ್ಲೂ ಕೂಡ ರೆಫೋ ದರವು ಕೂಡ ಜಾಸ್ತಿ ಆಗಬಹುದು ಎನ್ನುವಂಥ ಆತಂಕ. ಇದೀಗ ಹಣದುಬ್ಬರ ಕಡಿಮೆ ಆದಾಗ ಏನಾಗುತ್ತೆ, ರೆಫೋ ದರ ಕಡಿಮೆ ಆಗುತ್ತೆ. ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲದ ಬಡ್ಡಿ ಏನು ಸಿಗ್ತಿತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದರ ಪರಿಣಾಮ ಏನಾಗುತ್ತೆ, ಬ್ಯಾಂಕಿನ ಗ್ರಾಹಕರಿಗೂ ಕೂಡ ಸಾಲವನ್ನು ಪಡೆದುಕೊಳ್ಳ
ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಬಡ್ಡಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಅಂದರೆ ಇದು ಅಡುಗೆ ಮನೆಯಿಂದ EMI ತನಕವೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಆಗುವಂಥ ಇದು ಒಪ್ಪಂದ ಹೆಂಗೆ ಪರಿಣಾಮ ಬೀರುತ್ತೆ ಅಂತ. ಇವೆಲ್ಲದರ ನಡುವೆ ಮತ್ತೊಂದು ಆಶಾದಾಯಕ ಸುದ್ದಿ ಅಂತ ಹೇಳಿದ್ರೆ, ಅನೇಕ ತಿಂಗಳುಗಳಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ದಿಶಾ ಹಡಗು ಇದೀಗ ಹಾರ್ಮುಜ್ ದಾಟಿ ಬರ್ತಾ ಇರೋದು. 62,370 ಮೆಟ್ರಿಕ್ ಟನ್ ಅನಿಲವನ್ನು ಹೊತ್ತಿರುವಂತಹ ದಿಶಾ ಹಡಗಿದು. ಒಟ್ಟು 35 ಹಡಗುಗಳೆಲ್ಲ ಸಿಕ್ಕೊಂಡಿತ್ತು. ದ್ರವೀಕೃತ ನೈಸರ್ಗಿಕ ಅನಿಲ ಅಂದರೆ LNGಯನ್ನು ಹೊತ್ಕೊಂಡಿದ್ದಂತಹ ದಿಶಾ ಹಡಗು ಹಾರ್ಮುಜ್ ಜಲಸಂಧಿಯನ್ನು ಇದಕ್ಕೆ ದಾಟಿದೆ. 3 ತಿಂಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇದು ಕತಾರ್ನಿಂದ 62,370 ಮೆಟ್ರಿಕ್ ಟನ್ LNGಯನ್ನು ತೆಗೆದುಕೊಂಡು ಭಾರತದತ್ತ ಬರ್ತಾ ಇತ್ತು. ಹಡಗು ಸಚಿವಾಲಯದ ನಿರ್ದೇಶಕ ಓಫೇಶ್ ಕುಮಾರ್ ಶರ್ಮಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜೂನ್ 18ನೇ ತಾರೀಕಿಗೆ ಗುಜರಾತ್ನ ದಹೇಜ್ ಬಂದರನ್ನು ಇದು ತಲುಪುವಂಥ ಸಾಧ್ಯತೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟು 34 ಹಡಗುಗಳಿಗೆ ಇದಕ್ಕೆ ಭರವಸೆ ಸಿಕ್ಕಿದೆ. ದಿಶಾ ಬರ್ತಾ ಇರೋದ್ರಿಂದ 35 ಸಿಕ್ಕಾಕೊಂಡಿತ್ತು. ಅದರಲ್ಲಿ ಒಂದು ಮೈನಸ್ ಅಂತ ಹೇಳಿದ್ರೆ 34 ಹಡಗುಗಳು, ಅದರಲ್ಲಿ ಇಂಧನ ಇದೆ, ರಸಗೊಬ್ಬರ ಇದೆ, ಇವೆಲ್ಲವೂ ಕೂಡ ಭಾರತಕ್ಕೆ ಬರೋದಕ್ಕೆಲ್ಲ ಶುರುವಾಗುತ್ತೆ. ಈಗ ನೋಡಿ, ಈ 34 ಹಡಗುಗಳ ಪೈಕಿ 14 ಹಡಗುಗಳಲ್ಲಿ ತೈಲ ಇದೆ. ಅದಾದ ನಂತರ LNG ಕೂಡ ಇದೆ. ನೀವು ಯುದ್ಧ ಶುರುವಾದ ನಂತರ ಇರಾನ್ ಅವರು ಒಂದು ಹೇಳಿಕೆ ಕೊಟ್ಟರು. ಭಾರತದಲ್ಲಿರುವಂಥ ವಿದೇಶಾಂಗ ವಕ್ತಾರರು ಅವರು ಹೇಳಿಕೆ ಕೊಟ್ಟರು, ನಾವು ಭಾರತಕ್ಕೆ ಮಿತ್ರತ್ವವನ್ನು ಹೊಂದಿದ್ದೀವಿ, ಹೀಗಾಗಿ ಯಾವುದೇ ದಾಳಿ ಆಗದಂತೆ ಭಾರತಕ್ಕೆ ಹಡಗುಗಳನ್ನು ಕಳಿಸ್ಕೊಡ್ತೀವಿ ಅಂತ. ಪರಿಣಾಮ MT ಶಿವಾಲಿಕ್ ಭಾರತಕ್ಕೆ ಬಂತು, MT ನಂದಾದೇವಿ ಭಾರತಕ್ಕೆ ಬಂತು, MT ಜಗ್ಲಾಡ್ಕಿ ಭಾರತಕ್ಕೆ ಬಂತು, ಜಗ್ ವಸಂತ್ ಕೂಡ ಭಾರತಕ್ಕೆ ಬಂದಿದೆ. ಅಂದರೆ ಯುದ್ಧ ಶುರುವಾದಂತಹ ಸಮಯದಲ್ಲೂ ಪೀಕಲ್ಲಿದ್ದಂತಹ ಮಾರ್ಚ್ ಏಪ್ರಿಲ್ ಅವಧಿಯಲ್ಲೂ ಕೂಡ ಭಾರತಕ್ಕೆ 15 ಹಡಗುಗಳು ಬಂದಿದೆ. ಅದು ಬೇರೆ ಬೇರೆ ಬಂದರು, ಗುಜರಾತ್ನ ಬಂದರುಗಳು ಸೇರಿದಂತೆ ಬೇರೆ ಬೇರೆ ಬಂದರುಗಳಿಗೆ ಬಂದಿದೆ. 15 ಹಡಗುಗಳು ಬಂದಿದೆ. ಇದೀಗ 3,587 ನಾವಿಕರನ್ನು ಕೂಡ ನಾವು ಸೇಫ್ಟಿಯಾಗಿ ಕರೆಸಿಕೊಂಡಿದ್ದೀವಿ. ಯುದ್ಧದ ಭೀತಿ, ಅಮೆರಿಕದ ನೌಕಾ ದಿಗ್ಬಂಧನ, IRGC ಮಾಡ್ತಾ ಇದ್ದಂತಹ ದಾಳಿ, ಇವೆಲ್ಲದರ ನಡುವೆ 15 ಹಡಗುಗಳು, 3,587 ನಾವಿಕರು ಬಂದಿದ್ದು. ಇವೆಲ್ಲದರ ಹೊರತಾಗಿ ಮೊನ್ನೆ ಒಂದೇ ವಾರದಲ್ಲಿ 3 ಹಡಗುಗಳ ಮೇಲೆ ದಾಳಿಯಾಗಿದೆ, ಅದನ್ನು ಭಾರತ ಪ್ರಶ್ನೆ ಮಾಡಿದೆ. ಇವೆಲ್ಲದರ ನಡುವೆ ಇದೀಗ ದಿಶಾ ಭಾರತಕ್ಕೆ ಬರ್ತಾ ಇರೋದು ಒಂದು ಆಶಾಭಾವನೆ ಮೂಡಿಸಿದೆ. ಮತ್ತೊಂದು, ರೈತರಿಗೆ ಹಾರ್ಮುಜ್ನಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಇವೆಲ್ಲ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ನಮ್ಮ ಕರ್ನಾಟಕದ ಕಲಬುರಗಿಯಲ್ಲಿ ರಸಗೊಬ್ಬರಕ್ಕಾಗಿ ಚಪ್ಪಲಿ ಇಟ್ಟಿರುವಂತಹ ದೃಶ್ಯವನ್ನು ನಾವೆಲ್ಲ ನೋಡಿದ್ವಿ. ರಸಗೊಬ್ಬರಕ್ಕಾಗಿ ಪ್ರತಿನಿತ್ಯ ಚಪ್ಪಲಿ ಇಡುವಂತಹ ಪರಿಸ್ಥಿತಿ ಬಂದಿತ್ತು. ಆ ಸಮಸ್ಯೆಗೆ ಇದೀಗ ಪರಿಹಾರ ಏನು? 16 ಹಡಗುಗಳು ಭಾರತದತ್ತ ಬರೋದಕ್ಕೆ ರೆಡಿಯಾಗಿದೆ. 8 ಹಡಗುಗಳಲ್ಲಿ ಯೂರಿಯಾ ಇದೆ, 4 ಹಡಗುಗಳಲ್ಲಿ DAP ಬರ್ತಾ ಇದೆ. ಗಂಧಕ, ಅಮೋನಿಯಾ ಪೂರೈಕೆ ಸುಗಮ ಆಗುತ್ತೆ, ಕೃಷಿ ವೆಚ್ಚ ತಗ್ಗುವಂಥ ನಿರೀಕ್ಷೆ ಇದೆ. ಆಹಾರ ಭದ್ರತೆಗೆ, ರೈತರ ಆರ್ಥಿಕತೆಗೆಲ್ಲ ದೊಡ್ಡ ಅವಕಾಶ ಸಿಗುತ್ತೆ ಅಂತ ಒಂದು 15 ಕೋಟಿ ಜನ ರೈತರಿಗೆ ಇಡೀ ದೇಶದಾದ್ಯಂತ ಆ 15 ಕೋಟಿ ಕುಟುಂಬಗಳು ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ರಸಗೊಬ್ಬರಗಳನ್ನು ಕೊಡಬೇಕು. ಆದರೆ ಯುದ್ಧದ ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟದ ವ್ಯತ್ಯಾಸಗಳಾಗಿತ್ತು. ನಾವು ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುವಂತಹ ದೇಶ ನಮ್ಮದು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಮ್ಮದು ಉತ್ಪಾದನೆ ಇಲ್ಲ. ಹೀಗಾಗಿ 300ರಿಂದ 350 ಲಕ್ಷ ಮೆಟ್ರಿಕ್ ಟನ್ ಎಲ್ಲ ನಾವು ತರಿಸ್ಕೊಳ್ತೇವೆ. ಇದರಿಂದ 25% ಎಲ್ಲ ಆಮದು, DAP 60% ಆಮದು ಇದೆ, ಪೊಟ್ಯಾಶ್ ನೈಸರ್ಗಿಕ ನಿಕ್ಷೇಪವೇ ಇಲ್ಲ ನಮ್ಮಲ್ಲಿ. ಹೀಗಾಗಿ 100% ನಾವೆಲ್ಲ ಆಮದನ್ನು ಮಾಡಿಕೊಳ್ತೀವಿ. ನಾವು 35 ಹಡಗುಗಳು ಸಿಕ್ಕಾಕೊಂಡಿತ್ತು, ಅದರಲ್ಲಿ 14 ಹಡಗುಗಳು ಎಲ್ಲ ತೈಲದ್ದಿದೆ, LNGದಿದೆ ಅಂತ ಹೇಳಿದೆ. ಆ ಪೈಕಿ 16 ಹಡಗುಗಳು ರಸಗೊಬ್ಬರವನ್ನು ಹೊತ್ಕೊಂಡು ಬರ್ತಾ ಇದೆ. ಒಮಾನ್ ಆಗಿರ್ಬೋದು, ಸೌದಿ, UAE ಇವರೆಲ್ಲ ಯೂರಿಯಾವನ್ನು ನಮಗೆ ಪೂರೈಕೆ ಮಾಡ್ತಾರೆ. ರಷ್ಯಾ ಮತ್ತು ಬೆಲಾರಸ್ ಪೊಟ್ಯಾಶ್ ಮತ್ತು NPK ಗೊಬ್ಬರವನ್ನು ನಮಗೆ ಪೂರೈಕೆ ಮಾಡ್ತಾರೆ. ಚೀನಾ ಮತ್ತು ಮೊರಾಕೋ ಇವರೆಲ್ಲ DAPಯನ್ನು ನಮಗೆ ಪೂರೈಕೆ ಮಾಡ್ತಾರೆ. ಈಗ ನೋಡಿ, ಕರ್ನಾಟಕ ಸೇರಿದಂತೆ ಎಲ್ಲ ಕಡೆಯೂ ಕೂಡ ಬಿತ್ತನೆಯ ಹಂಗಾಮು ಶುರುವಾಗಿದೆ. ಆದರೆ ರಸಗೊಬ್ಬರದ ಕೊರತೆ ಆಗ್ತಾ ಇದೆ. ಈ ರಸಗೊಬ್ಬರದ ಕೊರತೆಗೆ ಕಾರಣಕ್ಕಾಗಿ 2 ಚೀಲ DAP ರಸಗೊಬ್ಬರವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದೆ. ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋಗಿ ರೈತರು ಕ್ಯೂ ಹಚ್ಚುವಂತಹ ಪರಿಸ್ಥಿತಿ ಆಗಿತ್ತು. ತಮ್ಮ ಚಪ್ಪಲಿಗಳನ್ನೇ ಕ್ಯೂವಲ್ಲಿ ನಮ್ಮದೇ ಕರ್ನಾಟಕದ ಕಲಬುರಗಿಯಲ್ಲೆಲ್ಲ ಘಟನೆ ಆಗಿತ್ತು. ಇದೀಗ ಆ ಸಮಸ್ಯೆಗೆ ಪರಿಹಾರವನ್ನು ಈ ಒಪ್ಪಂದ ಕೊಡ್ತಾ ಇದೆ ಅನ್ನುವಂತಹ ಸುದ್ದಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಚಬಹಾರ್ ಬಂದರಿಗೆ ಹೊಸ ಶಕ್ತಿ ಸಿಕ್ಕಿದೆ. ಚಬಹಾರ್ ಬಂದರಿಗೆ ಒಂದು ಹೊಸ ಶಕ್ತಿ ಏನಿದು? ನಾವು ಪಾಕಿಸ್ತಾನವನ್ನು ಬೈಪಾಸ್ ಮಾಡುವ ಮುಖಾಂತರ ಬೇರೆ ಬೇರೆ ದೇಶಗಳನ್ನು, ಮಧ್ಯ ಏಷ್ಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಯುರೋಪ್, ಈ ದೇಶಗಳನ್ನು ತಲುಪುವ ಪ್ರಯತ್ನದ ಭಾಗವಾಗಿ ಅನೇಕ ವರ್ಷಗಳಿಂದ ಇದೆಲ್ಲ ನಡೀತಿದೆ. ಚಬಹಾರ್ ಬಂದರ ಅದಕ್ಕಾಗಿ ನಾವು ಹೂಡಿಕೆ ಮಾಡಿರೋದು ಎಲ್ಲವೂ ಕೂಡ. ಇದೀಗ ಅಮೆರಿಕ ಮತ್ತು ಇರಾನ್ ನಡುವೆ ಎಲ್ಲ ಒಪ್ಪಂದ ಆಯ್ತಲ್ಲ, ಈ ಒಪ್ಪಂದ ಆದ ನಂತರ ಮತ್ತಷ್ಟು ನಿರಾಳತೆಯನ್ನು ನಾವು ತೆಗೆದುಕೊಂಡಿದ್ದೀವಿ. $25 ಬಿಲಿಯನ್ ಆಸ್ತಿ ಬಿಡುಗಡೆ, ರೂಪಾಯಿ ರಿಯಾಲ್ ವ್ಯಾಪಾರಕ್ಕೆ ಒಂದು ವೇಗ ಸಿಗ್ತಾ ಇದೆ.
ಈಗ ಭಾರತ ಸೇರಿದಂತೆ ಜಗತ್ತಿನ ಬಹುತೇಕ ದೇಶಗಳ ಆಶಯ ಏನು ಅಂತ ಹೇಳಿದ್ರೆ, ನಾವು ಡಾಲರ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗೋದು ಬೇಡ, ಪರಸ್ಪರವಾಗಿ ಆಮದು ಮತ್ತು ರಫ್ತನ್ನ ತಮ್ಮ ತಮ್ಮ ಕರೆನ್ಸಿಗಳಲ್ಲಿ, ಉದಾಹರಣೆಗೆ ಭಾರತದ ರೂಪಾಯಿ, ಇರಾನ್ನ ರಿಯಾಲ್, ಇವುಗಳ ಜೊತೆಗೆ ನಾವು ವ್ಯಾಪಾರವನ್ನು ಮಾಡಿಕೊಳ್ಬೇಕು ಅಂತ ಇದೀಗ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಯಿತು. ದಿಗ್ಬಂಧನಗಳ ತೆರವಾಗಿರುವ ಕಾರಣಕ್ಕಾಗಿ ಇದೀಗ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮಿಂದ ಔಷಧ ಆಗಿರ್ಬೋದು, ಬೇರೆ ಬೇರೆ ಬಾಸ್ಮತಿ ಅಕ್ಕಿಯನ್ನು ಅವರೆಲ್ಲ ಹೆಚ್ಚು ಹೆಚ್ಚು ನಮ್ಮಿಂದ ರಫ್ತನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಭಾರತ ಮತ್ತು ಇರಾನ್ನ ನಡುವೆ ರೂಪಾಯಿ ಮತ್ತು ರಿಯಾಲ್ ನಡುವೆ ಈ ವ್ಯಾಪಾರ ವೇಗ ಏನಿದೆ ಅದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅಂತ, ಮತ್ತೊಂದು ಕಡೆ ಪರಮಾಣು ಶಸ್ತ್ರಾಸ್ತ್ರವನ್ನು ತಯಾರಿಸದಿರಲು ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಇದು ಎಷ್ಟು ದಿನಗಳ ಕಾಲ ಸ್ಟ್ಯಾಂಡ್ ಆಗುತ್ತೆ, ಇರಾನ್ನ ನಿಲುವೇನಾಗಿರುತ್ತೆ, ಅಮೆರಿಕ ಏನು ಮಾಡುತ್ತೆ, ಕಾದ್ ನೋಡ. ಇದು ಮಾತ್ರ ಭಾರತಕ್ಕೆ ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಇದು ಜೀ ಕನ್ನಡ ನ್ಯೂಸ್ ಅಡಿಯೇನೆ ಎರಡನೇ ಸುದ್ದಿ.